ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಪಾಸ್ಕ ಕಾಲದ 2ನೆಯ ವಾರ, ಮೇ 3, 2025 ಶನಿವಾರ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 14ನೇ ಅಧ್ಯಾಯ 6ರಿಂದ 14ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಇಂತೆಂದರು, ಮಾರ್ಗವು ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು. ನೀವು ನನ್ನನ್ನು ಅರಿತವರಾಗಿದ್ದರೆ ನನ್ನ ಪಿತನನ್ನು ಕೂಡ ಅರಿಯುತ್ತಿದ್ದೀರಿ. ಈಗಿನಿಂದ ಅವರನ್ನು ನೀವು ಅರಿತವರಾಗಿದ್ದೀರಿ ಹಾಗೂ ಕಂಡೂ ಇದ್ದೀರಿ ಎಂದು ನುಡಿದರು. ಆಗ ಫಿಲಿಪ್ಪನು, ಪ್ರಭು, ನಮಗೆ ಪಿತನನ್ನು ತೋರಿಸಿ ಅಷ್ಟೇ ಸಾಕು ಎಂದನು. ಅದಕ್ಕೆ ಉತ್ತರವಾಗಿ ಯೇಸು, ನಾನು ಇಷ್ಟು ಕಾಲ ನಿಮ್ಮೊಡನೆ ಇದ್ದರೂ ನಾನು ಯಾರೆಂಬುದನ್ನು ನೀನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ಪಿತನನ್ನೇ ನೋಡಿದವನಾಗಿದ್ದಾನೆ. ಹೀಗಿರುವಾಗ ಫಿಲಿಪ್ಪನೇ, ನಮಗೆ ಪಿತನನ್ನು ತೋರಿಸಿ ಎಂದು ಹೇಗೆ ಕೇಳುತ್ತೀ? ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿ ಇದ್ದಾರೆ. ಇದನ್ನು ನೀನು ವಿಶ್ವಾಸಿಸುವುದಿಲ್ಲವೇ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುತ್ತಿಲ್ಲ. ಪಿತನೇ ನನ್ನಲ್ಲಿದ್ದುಕೊಂಡು ತಮ್ಮ ಕಾರ್ಯವನ್ನು ಸಾಧಿಸುತ್ತಾರೆ. ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿ ಇದ್ದಾರೆ ಎನ್ನುವ ನನ್ನ ಮಾತುಗಳನ್ನು ವಿಶ್ವಾಸಿಸಿರಿ. ಇಲ್ಲವೇ ನಾನು ಸಾಧಿಸಿದ ಸುಕೃತ್ಯಗಳ ನಿಮಿತ್ತದಿಂದಾದರೂ ವಿಶ್ವಾಸಿಸಿರಿ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನೂ ಸಾಧಿಸುವನು. ಅಷ್ಟೇ ಏಕೆ, ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವನು. ಏಕೆಂದರೆ ನಾನು ಪಿತನ ಬಳಿಗೆ ಹೋಗುತ್ತೇನೆ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಕೇಳಿಕೊಳ್ಳುವುದನ್ನೆಲ್ಲ ಮಾಡುತ್ತೇನೆ. ಹೀಗೆ ಪಿತನಿಗೆ ಪುತ್ರನಲ್ಲಿ ಮಹಿಮೆ ಉಂಟಾಗುವುದು. ಹೌದು, ನನ್ನ ಹೆಸರಿನಲ್ಲಿ ನೀವು ಏನನ್ನು ಕೇಳಿದರೂ ನಾನು ಅದನ್ನು ಮಾಡಿಯೇ ತೀರುವೆನು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಿಯರೇ, ಇಂದು ನಾವು ಪ್ರೇಷಿತ ಮತ್ತು ರಕ್ತಸಾಕ್ಷಿಗಳಾದ ಸಂತ ಫಿಲಿಪ್ ಮತ್ತು ಸಂತ ಕಿರಿಯ ಯಾಕೋಬರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಯೇಸು ಆರಿಸಿಕೊಂಡ 12 ಶಿಷ್ಯರುಗಳ ಹೆಸರುಗಳಲ್ಲಿ ಸಂತ ಫಿಲಿಪ್ ಮತ್ತು ಯಾಕೋಬರ ಹೆಸರುಗಳನ್ನು ಕೂಡ ನಾವು ಕೇಳುತ್ತೇವೆ. ಸಂತ ಫಿಲಿಪ್ಪರನ್ನು ಯೇಸು ಆರಿಸಿಕೊಂಡರು ಎಂಬುದಾಗಿ ನಾವು ಯೋವಾನನು ಬರೆದಂಥ ಶುಭ ಸಂದೇಶದಲ್ಲಿ ಕೇಳುತ್ತೇವೆ. ಪ್ರಿಯರೇ, ಅಂದ್ರೆಯ ಮತ್ತು ಪೇತ್ರನಂತೆ ಫಿಲಿಪ್ಪನು ಕೂಡ ಬೆತ್ಸಾಯಿದ ಎಂಬ ಊರಿನವನು. ಫಿಲಿಪ್ಪನು ನತಾನಿಯೇಲನನ್ನು ಕಂಡು ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಿಸಿದ ಮತ್ತು ಪ್ರವಾದಿಗಳು ಪ್ರವಚನ ಮಾಡಿದ ವ್ಯಕ್ತಿಯು ನಮಗೆ ಸಿಕ್ಕಿದ್ದಾರೆ, ಇವರೇ ಜೋಸೆಫನ ಮಗನಾದ ನಜರೇತ್ ಊರಿನ ಯೇಸು ಎಂದು ಹೇಳುವುದನ್ನು ಯೋವಾನನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 43ನೇ ವಚನದಲ್ಲಿ ಆಲಿಸುತ್ತೇವೆ. ಪ್ರಿಯರೇ, ಅದೇ ಶುಭ ಸಂದೇಶದಲ್ಲಿ ತಿಬೇರಿಯ ಸರೋವರದ ಹತ್ತಿರ ತಮ್ಮ ಬೋಧನೆಗಳನ್ನು ಕೇಳಲು ಬಂದಿದ್ದ ಜನರಿಗೆ 5 ರೊಟ್ಟಿ 2 ಮೀನುಗಳಿಂದ ಯೇಸು ಸ್ವಾಮಿ 5,000 ಮಂದಿಗೆ ಉಣಬಡಿಸುವ ಪವಾಡ ಸಂದರ್ಭದಲ್ಲೂ ಫಿಲಿಪ್ ರವರ ಹೆಸರು ಪ್ರಸ್ತಾಪವಾಗಿದೆ. ಈ ಜನರ ಊಟಕ್ಕೆ ರೊಟ್ಟಿಯನ್ನು ನಾವು ಎಲ್ಲಿಂದ ಕೊಂಡುಕೊಳ್ಳುವುದು ಎಂದು ಯೇಸು ಫಿಲಿಪ್ಪನನ್ನು ಕೇಳುತ್ತಾರೆ. ಫಿಲಿಪ್ಪನನ್ನು ಪರೀಕ್ಷಿಸುವ ಸಲುವಾಗಿ ಯೇಸು ಹಾಗೆ ನುಡಿದರು ಎಂಬುದಾಗಿ ಶುಭ ಸಂದೇಶ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಪ್ರಿಯರೇ, ಅದಕ್ಕೆ ಫಿಲಿಪ್ಪನು 200 ದಿನಾರಿ ನಾಣ್ಯಗಳನ್ನು ಕೊಟ್ಟು ರೊಟ್ಟಿಯನ್ನು ತಂದರೂ ಆಳಿಗೊಂದು ತುಂಡು ಬಾರದು ಎಂದು ನುಡಿಯುತ್ತಾನೆ. ಪ್ರಿಯರೇ, ಫಿಲಿಪ್ಪನ ವಿಶ್ವಾಸದ ಮಟ್ಟವನ್ನು, ಅವನು ಯೇಸುವಿನ ದಿವ್ಯ ಶಕ್ತಿಯನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಪರೀಕ್ಷಿಸುವ ಸಲುವಾಗಿ ಯೇಸು ಈ ರೀತಿಯಾಗಿ ಕೇಳುತ್ತಾರೆ. ಫಿಲಿಪ್ಪನು ಯೇಸುವನ್ನು ಎಷ್ಟು ಅರಿತಿದ್ದನು ಎಂಬುದನ್ನು ಅವನ ಉತ್ತರದಿಂದಲೇ ಗ್ರಹಿಸಿಕೊಳ್ಳಬಹುದು. ಈ ಹಿನ್ನೆಲೆಯಲ್ಲಿ ಅವರನ್ನು ಚಿತ್ರಗಳಲ್ಲಿ ರೊಟ್ಟಿ ಮತ್ತು ಮೀನುಗಳಿರುವ ಬುಟ್ಟಿ ಹಿಡಿದಿರುವವರಂತೆ ತೋರಿಸಲಾಗುತ್ತದೆ. ಪ್ರಿಯರೇ, ಅದೇ ರೀತಿ ಬೆತ್ಸಾಯಿದ ಊರಿನಿಂದ ಬಂದಿದ್ದ ಯೆಹೂದ್ಯರನ್ನು ಯೇಸುವಿಗೆ ಪರಿಚಯಿಸಿದವರು ಸಂತ ಫಿಲಿಪ್ಪನು. ಯೇಸುವಿನ ಯಾತನೆ, ಮರಣ, ಪುನರುತ್ಥಾನ ಮತ್ತು ಸ್ವರ್ಗಾರೋಹಣಕ್ಕೆ ಸಾಕ್ಷಿಯಾದ ಸಂತ ಫಿಲಿಪ್ಪರು ಪಂಚಾಶತ್ತಮ ಹಬ್ಬದ ದಿನ ಆ ಕೊಠಡಿಯಲ್ಲಿ ಇದ್ದವರಲ್ಲಿ ಒಬ್ಬರಾಗಿದ್ದರು. ಪ್ರಿಯರೇ, ಪಂಚಾಶತ್ತಮದ ಹಬ್ಬದ ನಂತರ ಪವಿತ್ರಾತ್ಮನಿಂದ ಶಕ್ತಿಯುತರಾದ ಪ್ರೇಷಿತರು ವಿಶ್ವದ ನಾನಾ ಭಾಗಗಳಲ್ಲಿ ಶುಭ ಸಂದೇಶವನ್ನು ಸಾರಲು ಹೋಗುತ್ತಾರೆ. ಸಂತ ಫಿಲಿಪ್ಪರು ಕೂಡ ತಮ್ಮ 2 ಕನ್ಯಾಪುತ್ರಿಯರೊಂದಿಗೆ ಏಷ್ಯಾ ಮೈನರ್ನಲ್ಲಿ ಸುವಾರ್ಥ ಪ್ರಸಾರ ಕೈಗೊಳ್ಳುತ್ತಾರೆ. ಪ್ರಿಯರೇ, ಪುರಾತನ ಸಂಪ್ರದಾಯದ ಪ್ರಕಾರ ಗ್ರೀಸ್ನಲ್ಲಿ ಬೋಧಿಸಿ ಚಕ್ರವರ್ತಿ ಡೊಮಿಷಿಯನ್ನ ಕ್ರೈಸ್ತ ದಮನ ಹಿಂಸೆಯ ಒಂದು ಭಾಗವಾಗಿ ಸಂತ ಫಿಲಿಪ್ಪರನ್ನು ಹಿರಾಪೋಲಿಸ್ನಲ್ಲಿ ತಲೆಕೆಳಗಾಗಿ ಮಾಡಿ ಶಿಲುಬೆಯಲ್ಲಿ ಜಡಿದು ಕೊಲ್ಲಲಾಯಿತು ಎನ್ನಲಾಗುತ್ತದೆ. ಪ್ರಿಯರೇ, ಯೇಸುವಿನ ಪ್ರೇಷಿತರಲ್ಲಿ 2 ಯಾಕೋಬರಿದ್ದರು. ಜೆಬೆದಾಯನ ಮಗ ಯಾಕೋಬ ಮತ್ತು ಈ ಕಿರಿಯ ಯಾಕೋಬ. ಈ ಕಿರಿಯ ಯಾಕೋಬರ ಹಬ್ಬವನ್ನೇ ನಾವು ಇಂದು ಆಚರಿಸುತ್ತಿರುವುದು. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ 7 ಕಥೋಲಿಕ ಪತ್ರಗಳಿವೆ. ಅವು ಯಾವುವೆಂದರೆ ಯಾಕೋಬರ ಪತ್ರ, ಪೇತ್ರರ 1ನೇ ಮತ್ತು 2ನೆಯ ಪತ್ರ, ಯೋವಾನರ 1, 2 ಮತ್ತು 3 ಪತ್ರಗಳು,
ಮತ್ತು ಸಂತ ಯೂದರ ಪತ್ರವನ್ನು ನಾವು ಕೇಳುತ್ತೇವೆ. ಪ್ರಿಯರೇ, ಇವರು ಯೇಸುವಿನ ಬಹಳ ಹತ್ತಿರ ಸಂಬಂಧಿ ಎನಿಸಿಕೊಂಡವರು. ಬೈಬಲ್ ತಜ್ಞರ ಪ್ರಕಾರ ಅವರು ಕ್ಲೇಫಾಸ್, ಅಲ್ಫೈ ಮತ್ತು ಮೇರಿಯ ಮಗ. ಅವರ ತಾಯಿ ಮೇರಿ ಮತ್ತು ಯೇಸುವಿನ ತಾಯಿ ಮೇರಿಯು ಸಹೋದರಿಯರೆನಿಸಿಕೊಂಡಿದ್ದಾರೆ. ಈ ಕಾರಣದಿಂದಾಗಿ ಇವರು ಯೇಸುವಿನ ಸಹೋದರ ಎನಿಸಿಕೊಂಡಿದ್ದಾರೆ. ಪ್ರಿಯರೇ, ಸಂತ ಯಾಕೋಬರು ಜೆರುಸಲೇಮಿನ ಆದಿಕಾಲದ ಕ್ರೈಸ್ತ ಸಭೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಸಂತ ಪೌಲ ಅವರನ್ನು ಪುನರುತ್ಥಾನದ ಸಾಕ್ಷಿ ಹಾಗೂ ಧರ್ಮಸಭೆಯ ಸ್ತಂಭ ಎಂದು ಹೊಗಳಿದ್ದಾರೆ. ಕ್ರಿಸ್ತಶಕ 50ರಲ್ಲಿ ನಡೆದ ಜೆರುಸಲೇಮ್ ಸಮ್ಮೇಳನದಲ್ಲಿ ಅವರು ಪ್ರಮುಖವಾಗಿ ಪಾಲ್ಗೊಂಡಿದ್ದರು. ಆದಿ ಕ್ರೈಸ್ತರ ಪರಂಪರೆಯ ಪ್ರಕಾರ ಅವರು ಜೆರುಸಲೇಮಿನ ಮೊದಲ ಧರ್ಮಾಧ್ಯಕ್ಷರಾಗಿದ್ದರು. ಕ್ರಿಸ್ತಶಕ 62ರಲ್ಲಿ ಯಹೂದ್ಯರಿಂದ ಅವರು ಹತ್ಯೆಗೊಳಗಾದರು. ಆತ್ಮೀಯರೇ, ಹೊಸ ಒಡಂಬಡಿಕೆಯಲ್ಲಿ ಅವರ ಹೆಸರಿನಲ್ಲಿ ಬರೆಯಲ್ಪಟ್ಟ ಕಥೋಲಿಕ ಪತ್ರವು ಕ್ರಿಸ್ತಶಕ ಸುಮಾರು 60 ಮತ್ತು 62ರ ಅವಧಿಯಲ್ಲಿ ಬರೆಯಲ್ಪಟ್ಟಿರಬಹುದು ಎಂಬುದಾಗಿ ತಜ್ಞರು ಹೇಳುತ್ತಾರೆ. ಪತ್ರದ ಉದ್ದೇಶ ಕ್ರೈಸ್ತ ನಂಬಿಕೆಯು ಕಾರ್ಯಗಳಲ್ಲಿ ವ್ಯಕ್ತವಾಗಬೇಕೆಂಬ ಬಲವಾದ ಒತ್ತಡವನ್ನು ನೀಡುವುದು. ಅವರ ಹೆಸರನ್ನು ಸಂತ ಪೌಲನು ಕೊರಿಂಥ್ಯರಿಗೆ ಬರೆದ ಮೊದಲನ ಪತ್ರದಲ್ಲಿಯೂ, ಅಂದರೆ ಕೊರಿಂಥ್ಯರಿಗೆ ಬರೆದ ಮೊದಲನೇ ಪತ್ರ 15ನೇ ಅಧ್ಯಾಯ ವಚನ 7ರಲ್ಲಿ ಉಲ್ಲೇಖಿಸಿದ್ದಾರೆ. ಪರಂಪರೆಯಲ್ಲಿ ಸಂತ ಯಾಕೋಬರನ್ನು ಪುಸ್ತಕ ಹಿಡಿದಂತೆ ಚಿತ್ರಿಸುತ್ತಾರೆ. ಇದು ಅವರ ಬೋಧನಾತ್ಮಕ ಪಾತ್ರವನ್ನು ಸೂಚಿಸುತ್ತದೆ. ಪ್ರಿಯರೇ, ನಾವು ಕೇಳಿದ ಶುಭ ಸಂದೇಶದ ಭಾಗದಲ್ಲಿ ಯೇಸು ಫಿಲಿಪ್ಪರಿಗೆ ಈ ರೀತಿಯಾಗಿ ನುಡಿಯುತ್ತಾರೆ: ನಾನು ಇಷ್ಟು ಕಾಲ ನಿಮ್ಮೊಡನೆ ಇದ್ದರೂ ನಾನು ಯಾರೆಂಬುದನ್ನು ನೀವು ಅರಿತುಕೊಳ್ಳಲಿಲ್ಲವೇ? ಯೇಸುವಿನ ಈ ಮಾತು ಶಿಷ್ಯರು ಸ್ವತಃ ಯೇಸುವಿನ ದಿವ್ಯತ್ವವನ್ನು, ಅಂದರೆ ಯೇಸು ದೇವರು ಎಂಬುದನ್ನು ಅರಿಯುವಲ್ಲಿ, ಗ್ರಹಿಸುವಲ್ಲಿ ವಿಫಲರಾಗಿದ್ದರು ಎಂಬುದನ್ನು ಸೂಚಿಸುತ್ತದೆ. ಇಂದಿನ ಶುಭ ಸಂದೇಶವು ನಮಗೆ 3 ಮುಖ್ಯ ಮಹತ್ವದ ಪಾಠಗಳನ್ನು ಕಲಿಸುತ್ತವೆ. ಪ್ರಿಯರೇ, ಮೊದಲನೇದಾಗಿ, ಪ್ರೇಷಿತರು ನಮ್ಮಂತೆ ಮನುಷ್ಯರೇ ಆಗಿದ್ದರು, ಅಂದರೆ ದುರ್ಬಲರಾಗಿದ್ದರು, ನಮ್ಮಂತೆ ತಪ್ಪು ಮಾಡುವ ಸ್ವಭಾವವುಳ್ಳವರಾಗಿದ್ದರು. ಆದರೆ ಅವರು ಕಲಿಯಲು ಸದಾ ಮುಕ್ತ ಮನಸ್ಸನ್ನು ಹೊಂದಿದರು. ದೇವರು ಅರ್ಹರಾದವರನ್ನು ಅಥವಾ ಯೋಗ್ಯರನ್ನು ಕರೆಯಲಿಲ್ಲ, ಆದರೆ ದೇವರು ತಾನು ಕರೆದವರನ್ನು ಅರ್ಹರನ್ನಾಗಿಸುತ್ತಾರೆ, ಯೋಗ್ಯರನ್ನಾಗಿಸುತ್ತಾರೆ ಎಂಬುದಾಗಿ ಈ ಇಬ್ಬರು ಪ್ರೇಷಿತರಿಂದ ನಾವು ಕಲಿಯಬಹುದು. ಎರಡನೆಯದಾಗಿ, ಒಬ್ಬ ವ್ಯಕ್ತಿಯೊಂದಿಗೆ ಕಾಲ ಕಳೆದರೆ ಮಾತ್ರ ಅವನನ್ನು ಚೆನ್ನಾಗಿ ತಿಳಿದಂತಾಗುವುದಿಲ್ಲ. ಅನುಭವ ಮತ್ತು ಪ್ರೇರಣೆ ಒಂದೇ ಅಲ್ಲ. ಫಿಲಿಪ್ಪರು ಯೇಸುವಿನ ಜೊತೆಗೆ 3 ವರ್ಷ ಕಳೆದಿದ್ದರೂ ಕೂಡ ಅವರು ಯೇಸುವನ್ನು ಅರಿಯಲಿಲ್ಲ. ಆದುದರಿಂದ ಯೇಸುವನ್ನು ಅರಿಯಲು ನಮ್ಮ ಜೀವನದಲ್ಲಿ ಯೇಸುವಿನ ಅನುಭವದೊಂದಿಗೆ ದೇವರ ಪ್ರೇರಣೆಗೆ ನಮ್ಮ ಹೃದಯವನ್ನು ತೆರೆದಿಡಬೇಕಾಗುತ್ತದೆ. ಹಾಗೂ ಮೂರನೆಯದಾಗಿ, ಪ್ರಶ್ನೆಗಳನ್ನು ಕೇಳುವುದು ಕಲಿಯುವ ಅತ್ಯುತ್ತಮ ಮಾರ್ಗವಾಗಿದೆ. ನೀವು ಎಲ್ಲವನ್ನೂ ಅರಿತಿದ್ದೀರಿ ಎಂಬ ಭಾವನೆ ಅಥವಾ ನಿಮ್ಮ ಅಭಿಪ್ರಾಯವೇ ಸರಿಯಾದುದು ಎಂಬ ಭ್ರಮಾಲೋಕದಲ್ಲೇ ಇರಬೇಡಿ. ಕೆಲವೊಮ್ಮೆ ನಿಮ್ಮ ಅಭಿಪ್ರಾಯಗಳು ತಪ್ಪಾಗಿರಬಹುದು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಫಿಲಿಪ್ಪರು ಮತ್ತು ಯಾಕೋಬರು ನಮಗೆ ಒಂದು ಮುಖ್ಯ ಪಾಠವನ್ನು ನಮ್ಮ ಕ್ರೈಸ್ತ ವಿಶ್ವಾಸದ ಬದುಕಿಗೆ ಕಲಿಸುತ್ತಾರೆ. ಇತರರಿಗೆ ಹೋಲಿಸುತ್ತಾ ನಾವು ನಮ್ಮನ್ನು ಎಷ್ಟು ಸಾಮಾನ್ಯರು ಎಂದುಕೊಂಡರೂ ದೇವರ ದೃಷ್ಟಿಯಲ್ಲಿ ನಾವು ನಿರರ್ಥಕರಲ್ಲ. ಬೈಬಲ್ ಶ್ರೀ ಗ್ರಂಥದಲ್ಲಿ ಅವರ ಬಗ್ಗೆ ಹೆಚ್ಚು ಹೇಳಿಲ್ಲದಿದ್ದರೂ ಸಹ ಪ್ರಾರಂಭದ ಆದಿ ಧರ್ಮಸಭೆಯ ಬೆಳವಣಿಗೆಯಲ್ಲಿ ಅವರ ಪಾತ್ರವನ್ನು ನಾವು ಕಡೆಗಣಿಸುವಂತಿಲ್ಲ. ಪ್ರೇಷಿತರಾದ ಸಂತ ಫಿಲಿಪ್ಪ ಮತ್ತು ಯಾಕೋಬರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.